ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಕರ್ನಾಟಕ ಸುವರ್ಣ ಮಹೋತ್ಸವದ ಶುಭಾಶಯಗಳು. ನಾನು ನಿಮ್ಮ ಹೆಮ್ಮೆಯ ಕನ್ನಡಿಗ, ಪ್ರೀತಿಯ ಕನ್ನಡಿಗ ಕಹಸ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಕನ್ನಡದ ನಿಸ್ವಾರ್ಥ ಮನಸ್ಸುಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಡುವ ಹಂಬಲ. ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತು ಹರಸಿ. ನಮ್ಮ ಕನ್ನಡ ಭಾಷೆಗೆ 2000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವಿದೆ. ಭಾಷೆಯ ಅಸ್ತಿತ್ವ ನಿಂತಿರುವುದು ಭಾಷೆಯ ಬಳಕೆಯ ಮೇಲೆ. ನಮ್ಮ ಕನ್ನಡ ಭಾಷೆಯ ಸಾಹಿತ್ಯ, ಕಲೆ, ಸಂಸ್ಕೃತಿ ಬಹಳ ಶ್ರೀಮಂತವಾಗಿದೆ. ನಮ್ಮ ಕನ್ನಡ ನಾಡು ನುಡಿಯ ವಿಚಾರದಲ್ಲಿ ಹಲವಾರು ಮಹನೀಯರು ತಮ್ಮ ತನುಮನ ಧನವನ್ನ ನಾಡು ನುಡಿಗೆ ಸಮರ್ಪಿಸಿ ನಮ್ಮ ಕನ್ನಡ ನಾಡು ನುಡಿಯ ಸೇವೆಯನ್ನ ಮಾಡುತ್ತಿದ್ದಾರೆ ಮತ್ತು ಮಾಡುತ್ತಲೇ ಇರುತ್ತಾರೆ. ಅದರಲ್ಲಿ ಕೆಲವು ಮನಸ್ಸುಗಳು ಎಲೆಮರಿಯ ಕಾಯಿಯಂತೆ ಯಾವ ಫಲಾಪೇಕ್ಷೆಯನ್ನು ಬಯಸದೆ, ಪ್ರಚಾರದ ಹಂಗಿರದೆ, ನಿಸ್ವಾರ್ಥ ಮನಸ್ಸಿನಿಂದ ಕನ್ನಡವನ್ನ ಕಟ್ಟುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಹಾಗೆಯೇ ಕನ್ನಡ ತಾಯಿ ಭುವನೇಶ್ವರಿಯ ಹಬ್ಬವನ್ನ ತಮ್ಮ ಮನೆಯ ಹಬ್ಬವಂತೆ ಆಚರಿಸುತ್ತಿದ್ದಾರೆ. ಅಂತಹ ಮನಸ್ಸುಗಳಲ್ಲಿ ನಮ್ಮ ಕರ್ನಾಟಕದ ನಾಡು ನುಡಿಯ ಕಳಶ ಪ್ರಾಯದಂತಿರುವ ಶ್ರೀ ಕಮದೋಡು ನಾಗಪ್ಪನವರು ಸಹ ಒಬ್ಬರು. ಇವರ ತಂದೆ ಈರಪ್ಪನವರು, ತಾಯಿ ಕಳಸಮ್ಮನವರು. ಇವರು ಉಕ್ಕಡಗಾತ್ರಿಯಲ್ಲಿ ಜನನವನ್ನ ಹೊಂತಾರೆ. ಇವರು ಪ್ರಸ್ತುತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಳೆದ 12 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನ ಅರ್ಥಗರ್ಭಿತವಾಗಿ, ಕನ್ನಡದ ಹಬ್ಬವನ್ನ ಅಕ್ಷರಸಹವಾಗಿ ತಮ್ಮ ತನುಮನ ಧನವನ್ನ ಸಮರ್ಪಿಸಿ ಆಚರಿಸ್ತಾ ಇದ್ದಾರೆ ಮತ್ತು ಸಂಭ್ರಮಿಸುತ್ತಿದ್ದಾರೆ. ಇವರ ಕನ್ನಡ ಹಬ್ಬದ ಸಂಭ್ರಮವನ್ನ, ಇವರ ಕನ್ನಡ ತೇರನ್ನ ನೋಡಲು 2 ಕಣ್ಣುಗಳು ಸಾಲದು. ಪದ್ಮಸಿಂಚನದ ವೇದಿಕೆಯಲ್ಲಿ 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ನಗದು ಹಣ, ಪ್ರಶಸ್ತಿ ಪತ್ರ, ಹಾರ, ಶಾಲು, ನೆನಪಿನ ಕಾಣಿಕೆಗಳನ್ನು ಇತ್ತು ಗೌರವಿಸುತ್ತಿದ್ದಾರೆ ಮತ್ತು ಸ್ಫೂರ್ತಿಯ ಚಿಲುಮೆಯಾಗಿ ಇವರು ಕಂಗೊಳಿಸ್ತಾ ಇದ್ದಾರೆ. ತಮಗೆ ಮಕ್ಕಳಿಲ್ಲ ಎಂಬ ಕೊರಗು ಅವರನ್ನ ಇಲ್ಲಿಯವರೆಗೂ ಕಿಂಚಿತ್ತು ಕಾಡಿಲ್ಲ. ನಾವು ಮನೆಯಲ್ಲಿ ಹಬ್ಬವನ್ನ ಆಚರಿಸುವ ಹಾಗೆ ಅವರು ತಮ್ಮ ಕನ್ನಡದ ಹಬ್ಬವನ್ನ ಹೆಮ್ಮೆಯ ಕನ್ನಡತಿಯ ಕಳಸಮ್ಮನವರ ಮಗನಾಗಿ ಆಚರಿಸ್ತಾ ಇದ್ದಾರೆ ಹಾಗೂ ಸಂಭ್ರಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಕನ್ನಡಿಗರಿಗೆ ಆದರ್ಶಪ್ರಾಯವಾಗಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ಸಾರಿಯೂ ಕನ್ನಡದ ಸಾಧಕರನ್ನ, ಕನ್ನಡದ ಚಿಂತಕರನ್ನ, ಕನ್ನಡದ ಕಟ್ಟಾಳುಗಳನ್ನ, ಅಷ್ಟೇ ಅಲ್ಲ ಎಲ್ಲ ಸಾಧಕರನ್ನ ಆಹ್ವಾನಿಸಿ ಗೌರವಿಸ್ತಾ ಇದ್ದಾರೆ ಮತ್ತು ಸಮರ್ಪಣಾ ಭಾವದಿಂದ ಕನ್ನಡದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರ ಈ ಕಾರ್ಯ ನಮಗೆ ಮತ್ತು ಸಮಾಜಕ್ಕೆ ಮಾದರಿಯಾಗಬೇಕಾಗಿದೆ. ಇಂದು ಇವರು ವಿಶೇಷ ಚೇತನರಾಗಿದ್ದರೂ ಸಹ ಇವರ ಮನಸ್ಸಿಗೆ ಯಾವುದೇ ಅಂಗವೈಕಲ್ಯತೆ ಇಲ್ಲ. ಆದರೆ ನಮ್ಮ ಅವಯವಗಳು ಎಲ್ಲವೂ ಸರಿ ಇದ್ದರೂ ಸಹಿತ ನಮ್ಮ ಮನಸ್ಸಿಗೆ ಅಂಗವೈಕಲ್ಯತೆಯ ಮುಪ್ಪು ಹಿಡಿದಿದೆ. ನಾವು ಅದರಿಂದ ಆಚೆಗೆ ಬರಬೇಕಾಗಿದೆ. ದಯವಿಟ್ಟು ಇವರ ಸೇವೆ ನಮಗೆ ಅನುಕರಣೀಯ. ಕುವೆಂಪುನವರು ನಮ್ಮಂಥ ಮನಸ್ಸುಗಳನ್ನು ನೋಡಿಯೇ ಸಹಿತ ಈ ಒಂದು ಪದಗಳನ್ನ, ಈ ಒಂದು ಕಾವ್ಯವನ್ನ ಬರೆದಿರಬೇಕು ಅಂತ ಕಾಣುತ್ತೆ. ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ತೆರದಲ್ಲಿ ಹರಸು ಅಂತ. ಆದ್ದರಿಂದ ನಮ್ಮೊಳಗಿರುವ ಎಲ್ಲ ಅಡೆತಡೆಗಳನ್ನ ಬಿಸಾಕಿ ಮುಂದೆ ಸಾಗುವ ಬದುಕು ನಮ್ಮದಾಗಲಿ. ದೇಶ, ನಾಡು, ನುಡಿ ನಮಗೆ ಎಲ್ಲವನ್ನ ಕೊಟ್ಟಿದೆ. ಆದರೆ ದೇಶಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ನಾವು ಏನನ್ನ ಕೊಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನ ನಾವು ಇಂದು ಹಾಕಿಕೊಳ್ಳಬೇಕಾಗಿದೆ. ನಮ್ಮ ಶ್ರೀ ಕಮದೋಡು ನಾಗಪ್ಪನವರು ಅಂತಹ ಪ್ರಶ್ನೆಯನ್ನ ಅವರು ಹಾಕಿಕೊಂಡು ಇಂದು ಮಾಡುತ್ತಿರುವ ಈ ಕನ್ನಡದ ಕಾಯಕ ಕೆಲಸ, ಕನ್ನಡದ ತೇರು ಅದ್ಭುತವಾಗಿ ಮುಂದೆ ಸಾಗುತ್ತಿದೆ. ಆದ್ದರಿಂದ ನಾವು ಸಹಿತ ಅವರ ಜೊತೆಗೂಡಿ ಅವರೊಡನೆ ಕನ್ನಡದ ತೇರನ್ನ ಎಲ್ಲರೂ ಎಳೆಯೋಣ. ಪದ್ಮಸಿಂಚನದ ಆ ವೇದಿಕೆಯನ್ನ ಜನ್ಮದಲ್ಲಿ ಒಂದಾದರೂ ಸಾರಿ ಹತ್ತಿ ಬಂದರೆ ನಮ್ಮ ಈ ಜನ್ಮ ಸಾರ್ಥಕ ಎಂಬ ಮಾತಿದೆ. ಹಾಗೆಯೇ ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂತೆ ಅವರ ಪದ್ಮಸಿಂಚನದ ಹಬ್ಬರದಲ್ಲಿ ನಾವು ಜೊತೆಯಾಗಿ ನಿಲ್ಲೋಣ, ನಾವು ಜೊತೆಯಾಗಿ ಸಾಗೋಣ, ನಮ್ಮ ಕನ್ನಡ ಪ್ರೇಮದ ಸಾರ್ಥಕತೆಯನ್ನ ಕಂಡುಕೊಳ್ಳೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.